ಮಾಲಿವ್ ಇನ್ಫ್ರಾ ಸಂಸ್ಥೆಯಿಂದ ರೈತ ಮಹಿಳೆಗೆ ಮೋಸ. ಮೊಹರಂ ತೆಗೆಯಲು ಲೀಸ್ ನೀಡಿದ್ದ ಜಾಮೀನಿನ ಬಾಕಿ ಹಣ ನೀಡದೆ ರೈತ ಮಹಿಳೆಗೆ ಮೋಸ ಮಾಡಲಾಗಿದೆ ಎಂದು ರೈತ ಹೋರಾಟಗಾರ ಅವ್ವಣ್ಣ ಮ್ಯಾಕೇರಿ ಅವರು ಆರೋಪಿಸಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ಬಂಡರವಾಡ ಗ್ರಾಮ ರೈತ ಮಹಿಳೆ ಚಂದ್ರವ್ವ ಕಾಚಾಪುರ್ ಅವರು ಹೊಟ್ಟೆಪಾಡಿಗಾಗಿ ತನ್ನ 7 ಎಕರೆ 13 ಗುಂಟೆ ಜಮೀನನ್ನು ಮಾಲ್ಡೀವ್ ಇನ್ಫ್ರಾ ಸಂಸ್ಥೆಗೆ ಲೀಸ್ ನೀಡಿದ್ದಾರೆ. ಪ್ರತಿ ಎಕರೆಗೆ 3,50,000 ರೂಪಾಯಿ ನೀಡುವಂತೆ ಮಾತುಕತೆ ಮಾಡಲಾಗಿತ್ತು. ಅವನಿಗೆ ಶಿಕ್ಷೆ ಆಗುವವರೆಗೂ ಕೂಡ ಇವತ್ತು ನಾವು ನೀವು ಎಲ್ಲರೂ ಕೂಡ ಇವತ್ತಿಲ್ಲ ನಾಳೆ ನಾಡಿದ್ದು ಎಲ್ಲಿವರೆಗೂ ಅವನಿಗೆ ಶಿಕ್ಷೆ ಆಗುತ್ತೋ ಅಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡೋಣ ಅಂತೇಳಿ ಈ ಒಂದು ಸೂರತ್ ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆದಾರರು ಇವತ್ತ ನಮ್ಮ ರೈತರಿಗೆ ಹಲವಾರು ರೀತಿಯಾದಂಥ ತೊಂದರೆಗಳು ಮತ್ತು ಅವರಿಗೆ ಅನ್ಯಾಯ ಮಾಡಿದ್ದನ್ನು ನಾವು ಖಂಡಿಸಿ ಇವತ್ತಿನ ದಿವಸ PNC ಕಂಪ್ನಿ ಎದುರುಗಡೆ ನಾವು ರೈತರ ಒಂದಿಗೆ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಮೊಟ್ಟ ಮೊದಲನೇದಾಗಿ ಬಂದರವಾಡ ಗ್ರಾಮದ ಶ್ರೀಮತಿ ಚಂದಮ್ಮ ಕಾಚಾಪುರ್ ಎನ್ನುವಂಥ ಮಹಿಳೆ, ಆ ಮಹಿಳೆಯ ಸುಮಾರು 7 ಎಕರೆ 13 ಗುಂಟ ಇವತ್ತು ಈ ಕಂಪ್ನಿಯವರು ಸಬ್ ಕಾಂಟ್ರಾಕ್ಟರ್ ಇದ್ದಂಥ ಮಾಲ್ಡೀವ್ ಇನ್ಫ್ರಾನವರು ಗುತ್ತಿಗೆಯಾಗಿ ಪಡೆದು ಅಲ್ಲಿ ಮಣ್ಣು ಸಮತಟ್ಟು ಮಾಡಿ ಉಳಿದಂಥ ಮಣ್ಣನ್ನು ಪ್ರತಿ ಎಕರೆಗೆ 3.5 ಲಕ್ಷ ರೂಪಾಯಿಯಂತೆ ಸುಮಾರು 4 ಎಕರೆಯ ಜಾಗವನ್ನು ಇವತ್ತಿನ ದಿವಸ 2.5 ಮೀಟರ್ ಡೆಪ್ತ್ ಆಗಿ ಆಳವಾಗಿ ತೆಗೆದು ಇವತ್ತಿನ ದಿವಸ ಸುಮಾರು 14-15 ಲಕ್ಷ ರೂಪಾಯಿ ಅವರು ಕೊಡಬೇಕಾಗಿರೋದು. ಅದರಂತೆ ಅಗ್ರಿಮೆಂಟ್ ಕೂಡ ಇವತ್ತು 10/6/2023 ಆಗಿತ್ತು. ಆ ಅಗ್ರಿಮೆಂಟ್ದಂತೆ ಕೇವಲ 1.5 ಲಕ್ಷ ಮಾತ್ರ ಆ ಹೆಣ್ಮಗಳಿಗೆ ಹಣವನ್ನು ಕೊಟ್ಟು ಉಳಿದ ಹಣವನ್ನು ಇಂದು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಸತಾಯಿಸ್ಕೊಂಡು ಬಂದು ಆ ಹೆಣ್ಮಗಳಿಗೆ ಶೋಷಣೆಯನ್ನು ಮಾಡಿದ್ದಾರೆ. ಅದಲ್ಲದೆ ಇವತ್ತಿನ ದಿವಸ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸಬೇಕಾಗಿತ್ತು. ಆದರೆ ಸರ್ಕಾರ ಇವತ್ತಿನ ದಿವಸ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸುಮಾರು 39 ಲಕ್ಷ ನೀನು ಅಕ್ರಮವಾಗಿ ಇವತ್ತು ಮರಳು ಸಾಗಾಣಿಕೆ ಮಾಡಿದಿ, ಅದಕ್ಕೆ ನೀವು 39 ಲಕ್ಷ ರೂಪಾಯಿ ಕಟ್ಟಬೇಕು ಅನ್ನುವಂಥ ನೋಟಿಸನ್ನು ಕೊಟ್ಟಾಗ ಆ ಹೆಣ್ಮಗಳು ದಿಗ್ಭ್ರಮೆಗೊಂಡು ಇವತ್ತು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ಳು. ಆ ಹೆಣ್ಮಗ ಅದನ್ನು ನಮ್ಮ ಗಮನಕ್ಕೆ ಬಂದಾಗ ನಾವೆಲ್ಲ ರೈತ ಹೋರಾಟಗಾರರು ಸೇರಿಕೊಂಡು ಆ ಹೆಣ್ಮಗಳಿಗೆ ಸಾಂತ್ವನ ಹೇಳಿ, ಅಮ್ಮ ನಿಮಗೆ ನ್ಯಾಯ ಕೊಡ್ತಾ ಇದ್ದೀವಿ, ನೀವು ದಯವಿಟ್ಟು ತೊಂದರೆ ಅನುಭವಿಸಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಆ ಹೆಣ್ಮಗಳು ಇವತ್ತು ಕಣ್ಣೀರಿಡುತ್ತಾ ಈಗ ಫ್ಯಾಕ್ಟ್ರಿ ಅವ್ರೇನು ಹೇಳ್ತಾರೆ, ಈಗ ಆ ಫ್ಯಾಕ್ಟ್ರಿ ಅವ್ರಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದಾಗ ನಾವು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಇವತ್ತು ಹೇಳ್ತಾರೆ, ಅವ್ರು ಕೊಡಲ್ಲ ಅಂತ ಹೇಳಲ್ಲ. ಆದ್ರೆ ಎಂದು ಕೊಡಲ್ಲ. ಆ ಕುಟುಂಬ ಇವತ್ತು ಬೀದಿ ಪಾಲಾಗ್ಯದ. ಆ ಹೊಲನೂ ಕೂಡ ಊಟ ಮಾಡೋಂಗಿಲ್ಲ, ಅಲ್ಲಿ ಏನು ಬೆಳೆ ಬೆಳೆಯೋಂಗಿಲ್ಲ, ಏನೂ ಇಲ್ಲ. ಇವತ್ತು ಆ ಹೆಣ್ಮಗಳು ಇವತ್ತು ತೊಂದರೆಯಲ್ಲದಳ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ತಹಶೀಲ್ದಾರು, ಪೊಲೀಸರು ಎಲ್ಲರ ಬಳಿಯೂ ಕೂಡ ಸುಮಾರು 6 ತಿಂಗಳಿಂದ ಇವತ್ತು ನಾವೆಲ್ಲರೂ ಭೇಟಿ ಕೊಟ್ಟಾಗ ಆ ಹೆಣ್ಮಗಳಿಗೆ ಯಾರೂ ನ್ಯಾಯ ಕೊಡ್ಲಿಕ್ಕೆ ಬಂದಿಲ್ಲ. ಇವತ್ತು ಅಂತಿಮವಾಗಿ ಇವತ್ತೂ ಕೂಡ ಬೆಳಗ್ಗೆಯಿಂದ ಏನು ನಮ್ಮ PNC ಕಂಪ್ನಿ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡುವ ಮುಖಾಂತರ ಆ ಕಂಪ್ನಿಯವ್ರು ನೀವು ದಯವಿಟ್ಟು ಬನ್ನಿರಿ, ಆ ರೈತರ ಸಮಸ್ಯೆ ಕೇಳ್ರಿ ಅಂದ್ರೆ ಇಲ್ಲಿವರೆಗೂ ಕೂಡ ಯಾರಿಗೂ ಬಂದಿಲ್ಲ. ಆದ್ದರಿಂದ ಇವತ್ತಿನ ದಿವಸ ನಾವು ರಸ್ತೆ ಬರೋದು ನಾವು ಯಾರಿಗೂ ತೊಂದರೆ ಕೊಡಬೇಕಂತಲ್ಲ, ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಇವತ್ತು ನಾವು ಬರ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ಯಾರು ಬಂದಿಲ್ಲ ಅದಕ್ಕೆ ಇದು ಭಾಳ ನೋವಿನ ಸಂಗತಿಯಾಗಿದೆ. ಅದರಂತೆ ಮುಂದುವರೆದ ಭಾಗವಾಗಿ PNC ಕಂಪ್ನಿಯವರು ಸುಮಾರು ಏನು ಅಕ್ರಾಸ್ತಿ ರೋಡ್ ದಾಟಿ ಹೋಗಿ ಸುಮಾರು ಸಾವಿರಾರು ನಮ್ಮ ರೈತರ ಪೈಪ್ಲೈನ್ಗಳು ದಾಟಿ ಹೋಗ್ಯಾವ. ಏನು ಪಬ್ಲಿಕ್ ಸರ್ವಿಸ್ ಯುಟಿಲಿಟಿ ಗೈಡ್ಲೈನ್ ಪ್ರಕಾರ ಯಾವ ರೈತರ ಪೈಪ್ಲೈನ್ ಹೋಗಿರ್ತಾವ, ಯಾವುದು ಏನು ಕ್ರಾಸ್ ಆಗಿರ್ತದೆ ಎಲ್ಲದಕ್ಕೂ ಕೂಡ ಸುರಕ್ಷಿತ ಮಾಡಿ ಆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥ ಒಂದು ಕಾನೂನು ಕೂಡ ಇದೆ. ಅವೆಲ್ಲವನ್ನು ಗಾಳಿಗೆ ತೂರಿ ಇವತ್ತು ತಮ್ಮ ಮನಸ್ಸಿಗೆ ಬಂದಂತೆ ತಮ್ಮಲ್ಲಿ ಕೆಲವೊಂದು 4-5 ಏಜೆಂಟ್ಗಳು ಇಟ್ಕೊಂಡ್ರ ಆ ಏಜೆಂಟ್ಗಳಿಗೆ ಮುಂದೆ ಮಾಡಿ ಇವತ್ತು ರೈತರಿಗೆ ಇವತ್ತು ಮಣ್ಣು ಮುಗಿಸುವಂತ ಕೆಲಸ ಈ PNC ಇಲ್ಲಿಯವರೆಗೆ ಬಾಕಿ ಹಣ ನೀಡದೆ ಸತಾಯಿಸುತ್ತಿದ್ದಾರೆ ಎಂದರು. ಚಂದ್ರಶೇಖರ್, ಚಿತ್ತಾಪುರ್, C9 ಕನ್ನಡ.